ನ್ಯಾಯಾಲಯ ತೀರ್ಪು ಸ್ವಾಗತ ಕೋರಿದ ಅರುಂಧತಿ ಮಾದಿಗ ಸೇವಾ ಸಮಿತಿಯಿಂದ ಅದ್ಧೂರಿ ಸಂಭ್ರಮಾಚರಣೆ. ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿ ನೀಡುವುದರಿಂದ ಸಂವಿಧಾನ ಉಲ್ಲಂಘನೆ ಮಾಡಿದಂತೆ ಆಗುವುದಿಲ್ಲ ಎಂಬ ತೀರ್ಪು ನೀಡಿರುವುದು ಸ್ವಾಗತಾರ್ಹ ಎಂದು ಅರುಂಧತಿ ಮಾದಿಗ ಸೇವಾ ಸಮಿತಿ ಜಿಲ್ಲಾಧ್ಯಕ್ಷರಾದ ಇ ತಿಮ್ಮಪ್ಪ ತಿಳಿಸಿದ್ದಾರೆ. ನ್ಯಾಯಮೂರ್ತಿಗಳ ಚಂದ್ರಚೂಡರನ್ನೊಳಗೊಂಡ 7 ನ್ಯಾಯಮೂರ್ತಿಗಳ ಪೀಠ ಐತಿಹಾಸಿಕ ತೀರ್ಪು ನೀಡಿದ ಹಿನ್ನೆಲೆಯಲ್ಲಿ ಬಳ್ಳಾರಿ ನಗರದ ಕೌಲ್ ಬಜಾರ್ ಪ್ರದೇಶದಲ್ಲಿರುವ ಅರುಂಧತಿ ಮಾದಿಗ ಸೇವಾ ಸಮಿತಿಯ ಕಚೇರಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಬಾಬಾ ಜಗಜೀವನ್ ರಾಮ್ ರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಸುಪ್ರೀಂ ಕೋರ್ಟಿನ 7 ಜನರ ಸದಸ್ಯರ ನ್ಯಾಯಪೀಠದ 6 ಜನ ನ್ಯಾಯಾಧೀಶರಿಗೆ ಅಭಿನಂದನೆ ಸಲ್ಲಿಸಿದರು. ನಂತರ ಸಂಘಟನೆಯ ಕಚೇರಿಯಿಂದ ಕೌಲ್ ಬಜಾರ್ ಪ್ರದೇಶದ ಬಾಬು ಚೌಕ್ವರೆಗೆ ಪಟಾಕಿ ಸಿಡಿಸಿ ಡೊಳ್ಳು ತಾಸೆಗಳ ಮೂಲಕ ಮೆರವಣಿಗೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಚೌಧರಿ ಶೀನಾ, ಸಂಘಟನೆಯ ಪದಾಧಿಕಾರಿಗಳಾದ ವೆಂಕಟೇಶ್, ಶ್ರೀನಿವಾಸ್ ಭಂಡಾರಿ, ಶಾಂತಯ್ಯ, ಕಾಳಿ ಸುಂಕಣ್ಣ, ಚಿನ್ನಿ ಮಲ್ಲೇಶ್, ಮುಖಣ್ಣ, ಕುಲ್ಲಣ್ಣ, ಬಿಡಿ ಕೊಟ್ರೇಶ್, ವೆಂಕಟೇಶ್, ಚಂದ್ರ ಪುರುಷೋತ್ತಮ್, ಟಿಎಸ್ ಚಂದ್ರಶೇಖರ್, ಹುಸೇನಿ, ಉದಯಮೂರ್ತಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಅಸ್ಲಾಂ ಭಾಷಾ, ನ್ಯೂಸ್ 24 ಕನ್ನಡ, ಬಳ್ಳಾರಿ. ನಮ್ಮ ಸಮಾಜಕ್ಕೆ ಈ ಸಂಭ್ರಮ ನಮ್ಮ ಸಮಾಜದ ಜೀವನ ಪೂರ್ತಿ ಯಾರು ಮರೆಯಲಾರದಂಥ ಒಂದು ವಿಜಯೋತ್ಸವ ಇದು ನಾವು 1994ಲಿಂದ ನಿರಂತರವಾಗಿ ಹೋರಾಟ ಮಾಡಿದ್ದಕ್ಕೆ ಈ ಸಿಕ್ಕಿದ್ದಂಥ ಈ ವಿಜಯೋತ್ಸವವನ್ನು ನಾವು ನಮ್ಮ ಮಕ್ಕಳು ಮರಿಮಕ್ಕಳು ಎಲ್ಲರೂ ಹೇಳ್ಕೊಂತಕ್ಕಂಥ ಈ ದಿನಾಚರಣೆಯನ್ನು ಭಾಳ ಸಂತೋಷವಾಗಿ, ಭಾಳ ಹೆಮ್ಮೆಯಾಗಿ, ಭಾಳ ಎಲ್ಲ ಉಗ್ರ ಉಲ್ಲಾಸವಾಗಿ ಹೇಳ್ತಾ ಇದ್ದೀವಿ. ಮಾಡ್ಕೊಂಬಾಗ ಭಾಳ ದಲಿತ ಸಮಾಜ ಸಂತೋಷ ಪಡುವಂಥ ದಿನ. ಯಾಕಂದರೆ ಸುಪ್ರೀಂ ಕೋರ್ಟ್ ನಮ್ಮ ದಲಿತ ಸಮಾಜಕ್ಕೆ ಸುಮಾರು 30 ವರ್ಷಗಳ ಸುದೀರ್ಘ ಹೋರಾಟ ಹಿರಿಯರು ಮಂದಕೃಷ್ಣ ಅವರ ನೇತೃತ್ವದಲ್ಲಿ, ನಮ್ಮ ದಲಿತ ನಾಯಕರು ಮಂದಕೃಷ್ಣ ನೇತೃತ್ವದಲ್ಲಿ ಇಡೀ ಸಮಾಜನೇ ಅವ್ರ ಬೆನ್ನು ನಿಂತು ಇವತ್ತು ನಾವು ಒಳ ಮೀಸಲಾತಿಗಾಗಿ ದೊಡ್ಡ ಹೋರಾಟವನ್ನು ಮಾಡಿದ್ದೀವಿ. ಆತ್ಮೀಯ ಬಂಧುಗಳೇ, ಈ ದಿವಸ ಹಬ್ಬದ ವಾತಾವರಣ ನಡೀತಿದೆ. ಬಹಳಷ್ಟು ನಮ್ಮ ಇಂಡಿಯಾದಲ್ಲಿನೇ ಹಬ್ಬದ ವಾತಾವರಣ ಏನಂದರೆ ಈ ದಿವಸ ಸುಪ್ರೀಂ ಕೋರ್ಟ್ನಿಂದ ಜಸ್ಟಿಸ್ ಚಂದ್ರಚೂಡ್ ಅವರು ಏನು ನಮಗೆ ಭಾಳಷ್ಟು ದಿವಸಗಳಿಂದ ನಾವು ಏನು ಅನುಭವಿಸ್ತೀವಿ, ನಮ್ಮ SC ಜನಾಂಗಕ್ಕೆ ಏನು ನಮಗೆ ಸಿಗಬೇಕಾದ ಸವಲತ್ತುಗಳು ಸಿಗ್ತಾ ಇದ್ದಿಲ್ಲ ಕೆಲವೊಂದು ಕಾರಣಗಳಿಂದ. ಆದರೆ ಇವತ್ತು ಏನು ನಮಗೆ ಸುಪ್ರೀಂ ಕೋರ್ಟ್ ಆದೇಶ ನೀಡಿದೆ, 7 ಬೆಂಚ್ ತೀರ್ಪಿನಿಂದ ಆದೇಶ ಏನು ಮಾಡಿದೆಯಲ್ಲ, ಭಾಳಷ್ಟು ಸಂತೋಷ ಆಗುತ್ತೆ.